ಸ್ನೇಹಿತರೆ ನಮಸ್ಕಾರ. ಈ ಬುದ್ಧನಿಗಾಗಿ ಮರಾಠರು, ಲಿಂಗಾಯತರು, ಕುರುಬರು ಮತಗಳನ್ನೇ ನಾವು ಯಾಕೆ ಕಳ್ಕೋಬೇಕು? ಬಹುಶಃ ಬುದ್ಧನಲ್ಲಿ ಕುಣಿಸಿ ನಮಗೇನು ಲಾಭ ಅದರಲ್ಲಿ? ದಲಿತರಿಗೆ ಕೇವಲ ಪೇಪರ್ಮೆಂಟ್ ಕೊಟ್ಕೋತಾ ಸಾಗ ಹಾಕಿದ್ರು ಅಂತ ಈಗ ಕೇಳಿ ಬರುವಂಥದ್ದು ಸ್ನೇಹಿತರೆ. ಬುದ್ಧ, ಬಸವ, ಅಂಬೇಡ್ಕರ್ ಅಂಥೇಳಿ ಸ್ಲೋಗನನ್ನು ಹೊಡೆದುಕೊಂಡು ಹೊಂದಿರತಕ್ಕಂಥ ಇವತ್ತಿನ ಬೆಳಗಾವಿ ಪಾಲಕ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆ ನಿಂತಿರುವುದೇ ಬುದ್ಧ, ಬಸವ, ಅಂಬೇಡ್ಕರ್ ಅವರುಗಳ ಹೆಸರಿನ ಮೇಲೆ. ಅವರ ರಾಜಕಾರಣ ನಿಂತಿರುವುದೇ ಈ ಮೂರು ಮಹಾನ್ ವ್ಯಕ್ತಿಗಳ ಆಧಾರದ ಮೇಲೆ. ಅಥವಾ ದಲಿತರು ಬೇಕು, ಬುದ್ಧನೂ ಬೇಕು, ಅಂಬೇಡ್ಕರು ಬೇಕು, ಬಸವನೂ ಬೇಕು ಅಂತೇಳಿ ಹೇಳ್ಕೊತಾ ಅಹಿಂದ ಮತಗಳನ್ನು ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಈ ಬುದ್ಧನ ಸ್ಟ್ಯಾಚ್ಯೂ ಕೂಡಿಸ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋದೇ ಇಲ್ಲಿಯ ಜ್ವಲಂತ ಸಮಸ್ಯೆ, ಜ್ವಲಂತ ನಿಗೂಢ ಸಮಸ್ಯೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ಮತ್ತು PWD ಇಲಾಖೆ ಅಧಿಕಾರಿಗಳು ನಮಗೆ ಒಂದು ಈ ಹೋರಾಟ ಮಾಡಿದ್ದ ಮುಖಾಂತರ ನಮಗೊಂದು ಹಿಂಬರವನ್ನು ಕೊಟ್ಟಿದ್ದಾರೆ. ಅವರು ಬುದ್ಧನ ಮೂರ್ತಿ ಪ್ರತಿಷ್ಠಾಪನೆ ಅದಕ್ಕೆ ನಮ್ಮದು ಯಾವುದೇ ಥರ ಅಡ್ಡಿ ಇಲ್ಲ. ನಾವು ಕಾರ್ಪೊರೇಷನ್ಗೆ ಒಂದು ಲೆಟ್ರ್ ಬರೆದು ಕೊಡ್ತೇವೆ. ಕಾರ್ಪೊರೇಷನ್ ಅವರೇ ಅದನ್ನು ಮುಂದಿನ ಕಾರ್ಯ ಮಾಡಬೇಕಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ. ಕೋಟಿಕೆರೆ ಮಧ್ಯಭಾಗದಲ್ಲಿರುವಂಥ ಜಾಗದಲ್ಲಿ 100 ಅಡಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಇವರೆಲ್ಲರೂ ಸಮ್ಮುಖದಲ್ಲಿ ಒಂದು ಟರಾವ್ ಹಾಕ್ತಾರೆ. ಆ ಟರಾವ್ ಹಾಕಿ ಆದ ನಂತರ ಅಲ್ಲಿಂದ ಇಲ್ಲಿವರೆಗೆ 10 ವರ್ಷ ಆದ್ರೂ ಯಾವುದೇ ಕೆಲಸ ಪ್ರಾರಂಭ ಮಾಡದೇ ಇದ್ದಾಗ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಇದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರುತ್ತದೆ. ಯಾಕೆ ಅಧಿಕಾರಿಗಳು ಇದನ್ನು ವಿರೋಧ ಮಾಡ್ತಾರೆ ಅನ್ನೋ ನಮಗೂ ಗೊತ್ತಾಗ್ತಾ ಇಲ್ಲ. 10 ವರ್ಷ ಆತ ಯಾಕೆ ಮಾಡ್ತಾ ಇಲ್ಲ? ದುಡ್ಡು ಶಿಲ್ಲೆಕ್ಕಿದೆ, ಹೆಚ್ಚಿನ ದುಡ್ಡು ಕೊಡೋಕೆ ರೆಡಿಯೂ ಇದ್ದಾರೆ, ಆದರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ. ಸ್ನೇಹಿತರೆ, ಇವತ್ತಿನ ಜಗತ್ತಿನಲ್ಲಿ ವಿಶ್ವ ಧರ್ಮವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ ಅನ್ನೋದೇ ನಮ್ಮ ಹೆಮ್ಮೆ ವಿಷಯ ಸ್ನೇಹಿತರೆ. ಭಾರತದಲ್ಲಿ ಇವತ್ತು ಅಲ್ಪಸಂಖ್ಯಾತ ಧರ್ಮ ಅಂತ ಆಗಿರ್ಬೋದು ಇವು, ಆದರೆ ಜಗತ್ತಿನ ಹಲವಾರು ದೇಶಗಳಲ್ಲಿ ಪ್ರಮುಖ ಧರ್ಮವಾಗಿ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ ಅನ್ನೋದೇ ನಮಗೊಂಥರ ಹೆಮ್ಮೆ ತರುವಂಥ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ. ಜಗತ್ತಿನ 30ರಿಂದ 35 ದೇಶಗಳಲ್ಲಿ ವ್ಯಾಪಕವಾಗಿ ಈ ಧರ್ಮವನ್ನು ಪಾಲನೆ ಮಾಡೋರು ಇದ್ದಾರೆ. ಸುಮಾರು 50 ದೇಶಗಳಲ್ಲಿ ಈ ಧರ್ಮದ ಅನುಯಾಯಿಗಳಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ನೀವೆಲ್ಲ ಓದಿರುವಂತೆ, ನಿಮಗೆಲ್ಲ ಗೊತ್ತಿರುವಂತೆ, ನಿಮ್ಮ ಪ್ರಾಥಮಿಕ ಶಾಲೆ ಒಳಗನ ಈ ಬಗ್ಗೆ ಬುದ್ಧರ ಬಗ್ಗೆ, ಮಹಾವೀರರ ಬಗ್ಗೆ ಎಲ್ಲ ಓದಿರುವಂಥದ್ದು ನೀವೆಲ್ಲ ಓದಿದ್ದೀರಿ, ನಿಮಗೆಲ್ಲ ಗೊತ್ತಿರುವಂಥದ್ದು. ನೀವೆಲ್ಲ ಪ್ರಾಥಮಿಕ ಹಂತದಲ್ಲಿ ಓದಿರುವಂತೆ ಬೌದ್ಧ ಧರ್ಮದ ಜನಕರಾದಂಥ ಗೌತಮ್ ಬುದ್ಧ, ಅರ್ಥಾತ್ ಮೂಲ ಹೆಸರು ಅವರು ಸಿದ್ಧಾರ್ಥ ಅವರು ಜನಿಸಿದ್ದು ಇವತ್ತಿನ ನೇಪಾಳ ದೇಶದ ಲುಂಬಿನ್ ಅನ್ನೋ ಪ್ರದೇಶದಲ್ಲಿ ಶಾಲ್ಯ ಅನ್ನುವಂಥ ರಾಜಮನೆತನದಾಗ ಅವ್ರು ಹುಟ್ಟಿದವರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅರಮನೆಯಲ್ಲಿದ್ದಂಥ ರಾಜಕುಮಾರರು ಸುಖ ಭೋಗ ಲಾಲಸೆಯಿಂದ ಬದುಕಬಹುದಾಗಿತ್ತು. ತಮ್ಮ ರಾಜಮನೆತನದ ರಾಜಮರ್ಯಾದೆಯಿಂದ ತಮ್ಮ ಜೀವನವನ್ನು ಸವಿಸಬಹುದಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಅವರು ತಮ್ಮ 29ನೇ ವಯಸ್ಸಿನಲ್ಲಿ ಸತ್ಯದ ಹುಡುಕಾಟಕ್ಕೆ ಅವರಲ್ಲೇನೋ ಕೊರತೆ, ರಾಜಮನೆತನದಲ್ಲಿ ಸಮಾಧಾನ ಇಲ್ಲ, ಏನೋ ಕಳ್ಕೊಂಡ ಸ್ಥಿತಿ, ಸಿಗದೇ ಇರುವಂಥ ಪರಿಸ್ಥಿತಿ. ಅಂಥ ಪರಿಸ್ಥಿತಿಯೊಳಗೆ ಅವರು ಒಂದು ಫೈನ್ ಡೇ ಅದರ ತಮ್ಮ 29ನೇ ವಯಸ್ಸಿನಲ್ಲಿ ಅರಮನೆಯನ್ನು ತ್ಯಜಿಸಿ ಸತ್ಯದ ಹುಡುಕಾಟಕ್ಕಾಗಿ ಕಾಡಿನ ಕಡೆ ಪ್ರಯಾಣ ಬೆಳೆಸಿದಂಥ ವ್ಯಕ್ತಿ ಸಿದ್ಧಾರ್ಥ ಅಂತ ಹೇಳುವಂಥದ್ದು ಸ್ನೇಹಿತರೆ. ಹಲವಾರು ವರ್ಷಗಳ ಕಾಲ ಕಾಡಿನಲ್ಲಿ ಎಳೆದಾಡಿ ಸತ್ಯದ ಹುಡುಕಾಟನ ಮಾಡಿ ಕಡೆಗೊಂದು ದಿನ ಇವತ್ತಿನ ಬಿಹಾರದ ಬೋಧಗಯಾದಲ್ಲಿರ್ತಕ್ಕಂಥ ಬೋಧಿ ವೃಕ್ಷದ ಕೆಳಗಡೆ ತಪಸ್ಸು ಮಾಡ್ತಾ ಇರುವಾಗ ಇವರಿಗೆ ಆವಾಗ ಸತ್ಯದ ಅರಿವಾಯಿತಂತೆ. ಅಂದ್ರೆ ಇವರಿಗೆ ಜ್ಞಾನೋದಯವಾಯಿತು. ಆ ಮರದ ಕೆಳಗೆ ಅದು ಬೋಧಿ ವೃಕ್ಷದ ಕೆಳಗೆ ಇವರಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಇವ್ರನ್ನ ಬುದ್ಧ ಅಂತ ಕರೀಲಿಕ್ಕೆ ಆರಂಭಿಸಿದರು ಅಂತ ಹೇಳಿ ಇತಿಹಾಸದಲ್ಲಿ ದಾಖಲಾಗಿರುವಂಥದ್ದು ಸ್ನೇಹಿತರೆ. ಆಗಿನಿಂದ ಇವರು ಭಗವಾನ್ ಬುದ್ಧ ಅಂತ ಪ್ರಸಿದ್ಧರಾಗಿರುವಂಥದ್ದು ಸ್ನೇಹಿತರೆ. ಅಹಿಂಸಾ ಪರಮ ಧರ್ಮದ ಆಶಯದ ಮೇಲೆ ಅವರು ಸ್ಥಾಪಿಸಿರುವ ಬೌದ್ಧ ಧರ್ಮ ಇವತ್ತು ವಿಶ್ವವ್ಯಾಪಿಯಾಗಿ ಪ್ರಮುಖ ಧರ್ಮವಾಗಿ ಪ್ರಸಿದ್ಧವಾಗಲಿಕ್ಕೆ ಅತ್ಯಂತ ಪ್ರಮುಖ ಕಾರಣ ಮತ್ತೊಬ್ಬರು ಯಾರಪ್ಪ ಅಂದ್ರೆ ಸಾಮ್ರಾಟ್ ಅಶೋಕ ಅಂತ ಹೇಳ್ಬೋದು ಸ್ನೇಹಿತರೆ. ಕಳಿಂಗ ಯುದ್ಧದಲ್ಲಿ ನಡೆದಂಥ ಅನೇಕ ಸಾವಿರಾರು ಲಕ್ಷಾಂತರ ಸಾವು ನೋವುಗಳನ್ನೆಲ್ಲ ನೋಡಿದಂಥ ಸಾಮ್ರಾಟ್ ಅಶೋಕ್ ಅವರು ಈ ಯುದ್ಧ ನೀತಿಯಿಂದ ದೇಶವನ್ನು ಸಾಮ್ರಾಜ್ಯನ ವಿಸ್ತರಿಸುವ ನೀತಿಯಿಂದ ಚಿಗುಪ್ಸೆಗೊಂಡು ಬೌದ್ಧ ಧರ್ಮ ಸ್ವೀಕರಿಸಿದರು ಅಂತ ನಾವೆಲ್ಲ ಕೇಳಿರುವಂಥದ್ದು, ನಾವೆಲ್ಲ ಓದಿರುವಂಥದ್ದು ಸ್ನೇಹಿತರೆ. ಚಕ್ರವರ್ತಿ ಸಾಮ್ರಾಟ್ ಅಶೋಕ್ ಅವರಿಂದಾಗಿ ಈ ಬೌದ್ಧ ಧರ್ಮ ಭಾರತದಿಂದ ಕಡಲಾಚೆ ಅಂದರೆ ಸಮುದ್ರದಾಚೆ ದೇಶ ವಿದೇಶಗಳಲ್ಲಿ ಪಸರಿಸಿತು ಅಂತ ಹೇಳುವಂಥದ್ದು ಸ್ನೇಹಿತರೆ.
ಇದರಿಂದಾಗಿ ಜಗತ್ತಿನಲ್ಲಿ ಇವತ್ತಿನ ಬೌದ್ಧ ಧರ್ಮವನ್ನು ಅನುಸರಿಸುವವರ ಸಂಖ್ಯೆ ಸುಮಾರು 50ರಿಂದ 55 ಕೋಟಿ ಜನ ಇವತ್ತು ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇರುವಂಥದ್ದು. ಕ್ರಿಶ್ಚಿಯನ್, ಇಸ್ಲಾಂ ನಂತರದ ಪ್ರಮುಖ ಧರ್ಮಗಳಲ್ಲಿ 3ನೇ ಧರ್ಮವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಧರ್ಮ ಯಾವುದಪ್ಪ ಅಂದ್ರೆ ಬೌದ್ಧ ಧರ್ಮ ಅಂತ ಹೇಳುವಂಥದ್ದು ಸ್ನೇಹಿತರೆ. ಆದರೆ ಈ ಧರ್ಮ ಎಲ್ಲಿ ಜನ್ಮ ತಾಳಿತು ಅದೇ ನಾಡಿನಲ್ಲಿ ಅಲ್ಪಸಂಖ್ಯಾತ ಧರ್ಮವಾಗಿರುವುದು ಕೂಡ ಪರಿಸ್ಥಿತಿಯ ವೈಚಿತ್ರ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಭಾರತದಲ್ಲಿ ಅನುಸರಿಸಲಾಗಿರ್ತಕ್ಕಂಥ ಮನುವಾದವನ್ನು ಬೆಂಬಲಿಸ್ತಾ ಇದ್ದಂಥ, ಅಸ್ಪೃಶ್ಯತೆಯನ್ನು ಬೆಂಬಲಿಸ್ತಾ ಇದ್ದಂಥ, ಹಿಂದೂ ಧರ್ಮದ ನಡೆಯ ಬಗ್ಗೆ ಬೇಸತ್ತಿದ್ದಂಥ ಭಾರತದ ಸಂವಿಧಾನದ ಜನಕರಾಗಿರ್ತಕ್ಕಂಥ ಭಾರತ ರತ್ನ ಸಂವಿಧಾನದ ಪಿತಾಮಹ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸೇರಿದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಸ್ಟೋರಿನ ಈಗ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು. ಅದಕ್ಕೊಂದು ಕಾರಣ ಅದ. ಏನಪ್ಪ ಅಂದರೆ ಕರ್ನಾಟಕದ 2ನೇ ರಾಜಧಾನಿ ಆಗಿರ್ತಕ್ಕಂಥ ಬೆಳಗಾವಿ ಅಂತ ಕರ್ನಾಟಕದ 2ನೇ ರಾಜಧಾನಿ ಅಂತ ಕರೆಸಿಕೊಳ್ತಾ ಇರತಕ್ಕಂಥ ಪ್ರಸಿದ್ಧ ಬೆಳಗಾವಿ ನಗರಕ್ಕೆ ನೀವೇನು ಎಂಟ್ರಿ ಕೊಡ್ತೀರಿ ಆ ಪ್ರತಿಯೊಬ್ಬರಿಗೂ ಮೊದಲು ಸ್ವಾಗತ ಕೊಡೋದೇ ಅಲ್ಲಿಯ ಅಂದರೆ ಎಂಟ್ರೆನ್ಸ್ದಾಗ ಕೋಟೆ ಕೆರೆ ಅಂದರೆ ಪ್ರಸಿದ್ಧವಾಗಿರ್ತಕ್ಕ ಸುಂದರವಾದ ಕೆರೆ ನಿಮಗೆ ಸ್ವಾಗತ ಕೋರ್ತದೆ. ಹೈವೇದಿಂದ ಏನು ಕೆಳಗಿಳಿತೀರಿ, ಕೆಳಗಿಳಿದ ಕೂಡಲೇ ನಿಮಗೆ ಕಾಣಿಸಿಗೋದನ್ನು ಕೋಟೆ ಕೆರೆ. ಅಥವಾ ಈ ಕಡೆಯಿಂದ ಹೈವೇದಿಂದ ಗಾಂಧಿನಗರದಿಂದ ದಾಟಿ ಎಂಟ್ರಿ ಕೊಡ್ತೀರಿ, ಕಿಲ್ಲಾದ ಎದುರುಗಡೆ ಇರತಕ್ಕಂಥ ಕೆರೆ ನಿಮ್ಮನ್ನು ಸ್ವಾಗತ ಮಾಡುವಂಥದ್ದು ಸ್ನೇಹಿತರೆ. ಈ ಸುಂದರ ಕೆರೆ ಮಧ್ಯೆ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಈ ಬೌದ್ಧ ಧರ್ಮದ ಜನಕನಾಗಿರ್ತಕ್ಕಂಥ ಮಹಾನ್ ವ್ಯಕ್ತಿ ಭಗವಾನ್ ಶ್ರೀ ಗೌತಮ್ ಬುದ್ಧನ ಮೂರ್ತಿಯನ್ನು ಈ ಕೆರೆಯ ಮಧ್ಯೆ ಕೂಡಿಸಬೇಕು ಅನ್ನೋದೇ ಬೆಳಗಾವಿ ನಗರದ ಜನತೆಯ ಬಹುದೊಡ್ಡ ಆಶಯ ಆಗಿತ್ತು. ಈ ಬಗ್ಗೆ ದಲಿತ ಸಂಘಟನೆಗಳು ಕೂಡ ಈ ಬಗ್ಗೆ ಮಹಾನಗರ ಪಾಲಿಕೆಗೆ ಮನವಿ ಕೂಡ ಸಲ್ಲಿಸಿದರು. ಆ ಸುಂದರ ಕೆರೆ ಒಳಗೆ ಗೌತಮ್ ಬುದ್ಧನ ದೊಡ್ಡ ಮೂರ್ತಿ ಕುಂಡಿಸ್ರಿ, ಜನ ನೋಡುವಂಥ ಸ್ಥಳ ಆಗಲಿ, ಜನ ನೋಡುವಂಗಾಗಲಿ. ಬೇರೆ ಬೇರೆ ಕಡೆ, ಬೇರೆ ಬೇರೆ ದೇಶದ ಕಡೆ, ಬೇರೆ ಬೇರೆ ರಾಜ್ಯದಲ್ಲಿ ಗೌತಮ್ ಬುದ್ಧನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹೆಂಗೆ ನೋಡುವಂಗೆ ಮಾಡಿದಾರೋ ಹಂಗೆ ನಮ್ಮ ಬೆಳಗಾವಿ ಕೂಡ ಹಂಗೆ ಆಗಲಿ ಅಂತೇಳಿ ಆಶಯ ಬಹುಜನರ ಆಸೆ ಆಗಿತ್ತು, ದಲಿತ ಸಂಘಟನೆಗಳ ಆಸೆ ಆಗಿತ್ತು. ಹಾಗಂತ ಅವರ ಮಹಾನಗರ ಪಾಲಿಕೆಗೆ ಅದೊಂದು ದಿನ ಮನವಿ ಕೂಡ ಸಲ್ಲಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅದರಂತೆ ಬೆಳಗಾವಿ ಮಹಾನಗರ ಪಾಲಿಕೆಯವರು ಕೂಡ ಒಂದು 5 ಡೇ ದಿವಸ ಒಂದು ಮೀಟಿಂಗ್ ಕರೆದ ಅದೇ ಕೆರೆ ಮಧ್ಯೆ ಭಗವಾನ್ ಗೌತಮ್ ಬುದ್ಧನ ಮೂರ್ತಿ ಅಂದರೆ ಸ್ಟ್ಯಾಚ್ಯೂನ ಕೂಡಿಸುವ ನಿರ್ಣಯವನ್ನು ಪಾಸ್ ಮಾಡಿದರು. ಅದಕ್ಕಾಗಿ ಕಾಮಗಾರಿ ಆರಂಭ ಮಾಡಲಿಕ್ಕೆ ಆರಂಭದಲ್ಲಿ ₹1 ಕೋಟಿ ಕೂಡ ತೆಗೆದು ಇರಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಎಲ್ಲದರ ಹಿನ್ನೆಲೆ ಯಾರ್ದೈತೆ ಅವತ್ತಿನ ಕಾಲದಲ್ಲಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಆಸಕ್ತಿ ಇಲ್ಲಿ ಕೆಲಸ ಮಾಡಿತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಮೂರ್ತಿ ಕೂಡಿಸೋ ಸಲುವಾಗಿ, ಕಾಮಗಾರಿ ಆರಂಭಿಸುವ ಸಲುವಾಗಿ ₹1 ಕೋಟಿ ಕೂಡ ತೆಗೆದಿರಿಸಿದ್ರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಆದರೆ ಅಸಲಿ ಕಹಾನಿ ಶುರುವಾಗಿದ್ದೇ ಇಲ್ಲಿಂದ ಸ್ನೇಹಿತರೆ. ಒಂದು ವೇಳೆ ಅವತ್ತೇ ಈ ಕಾಮಗಾರಿ ಶುರುವಾಗಿದ್ದರೆ 1 ವರ್ಷದಾಗ 2 ವರ್ಷದಾಗ ಈ ಕಾಮಗಾರಿ ಮುಗಿದು ಹೋಗಿರ್ತಿತ್ತು. ಇವತ್ತಿನ ದಿವಸ ಕೆರೆ ದಿವಸ ಅಗದಿ ಸುಂದರವಾಗಿ ಕಾಣುವಂಥ ಪ್ರೇಕ್ಷಣೀಯ ಸ್ಥಳವಾಗಿ ಕೆರೆ ಬದಲಾಗಿರ್ತಿತ್ತು. ಅಂತರ ಪ್ರಸಿದ್ಧ ಯಾತ್ರಾ ಸ್ಥಳ ಆಗಿಯೂ ಕೂಡ ಅಲ್ಲಿ ಪ್ರಸಿದ್ಧ ಆಗಿರ್ತಿತ್ತು. ಯಾಕಂದರೆ ಅಲ್ಲೊಂದು ಐರ್ಲ್ಯಾಂಡ್ ಅದ. ಐರ್ಲ್ಯಾಂಡ್ ಮೇಲೆ ದೊಡ್ಡ ಮೂರ್ತಿ ಕುಣಿಸಿದ್ರೆ ಸುತ್ತಮುತ್ತಲು ಎದ್ದು ಕಾಣುವಂಗೆ, ಬೆಳಗಾವಿ ನೋಡಿದ್ರೆ ಅದು ಎದ್ದು ಕಾಣುವಂಗೆ ಕಾಣ್ತಿತ್ತು. ಇವತ್ತಿನ ದಿವಸದಾಗ ಬೆಳಗಾವಿ ಬುಡಾದ ಕಚೇರಿಯ ಸಮೀಪ ಇರ್ತಕ್ಕಂಥ ಧ್ವಜದ ಕಟ್ಟೆಯನ್ನು ಮಾಡಿದಾರೋ ಅದು ಬಹುದೂರದವರೆಗೆ ಹೆಂಗೆ ಕಾಣ್ತೈತಿ ಹಂಗೆ ಇದು ಸ್ಟ್ಯಾಚ್ಯೂ ಮಾಡಿದ್ರೆ ಬೆಳಗಾವಿಗೆ ಆಗಮಿಸ್ತಕ್ಕಂಥ ಪ್ರತಿಯೊಬ್ಬರಿಗೆ ಸುಂದರವಾಗಿ ಕಾಣ್ತಾ ಇತ್ತು. ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳವಾಗಿ ಇದು ಬದಲಾಗ್ತಾಯಿತ್ತು ಅಂತ ಅನ್ನುವಂಥದ್ದು ಸ್ನೇಹಿತರೆ. ಇದಾಗಿ 10 ವರ್ಷ ಕಳೀತು ಸ್ನೇಹಿತರೆ. ಆದರೂ ಮೂರ್ತಿ ಸ್ಥಾಪನೆ ಆಗಲಿಲ್ಲ. ರೊಕ್ಕ ಕೂಡ ಇಟ್ಟಿದ್ರು, ₹1 ಕೋಟಿ ಇಟ್ಟಿದ್ರು ಅಂತ ಹೇಳಿದರು. ಮಹಾನಗರ ಪಾಲಿಕೆ ಮೀಟಿಂಗ್ದಾಗ ಪಾಸ್ ಆಗಿತ್ತು, ಜಾಗ ಕೂಡ ರೆಡಿ ಇತ್ತು. ಆದರೂ ಸ್ಟ್ಯಾಚ್ಯೂ ಕೊಂಡಿರಲಿಲ್ಲ. ಯಾಕೆ ಕೊಂಡಿರಲಿಲ್ಲ? ಮಹಾನಗರ ಪಾಲಿಕೆ ಒಳಗೆ ಅಧಿಕಾರಿಗಳನ್ನ ಕೇಳೋದು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೋತ ಇದನ್ನು ಸಮಯ ದೂಡ್ತಾನೆ ಬಂದಿದ್ರು. ನಾವೇನೋ ಮಾಡ್ಬೋದು, ಅವರು ಹೇಳೋ ಕಾರಣ ಏನಂತ ನಾವೇನೋ ಮಾಡ್ಬೋದು ಸರ್, ಆದರೆ ಕೋಟೆಕೆರೆ PWD ಇಲಾಖೆ ವ್ಯಾಪ್ತಿಯೊಳಗೆ ಬರ್ತೈತಿ, ಅದು ಒಪ್ಪಿಗೆ ಕೊಡ್ತಾ ಇಲ್ಲ ಅಂತ ಸಬೂಬನ್ನು ಹೇಳ್ತಾ 10 ವರ್ಷ ಕಳೆದರು ಅನ್ನೋದೇ ಒಂದು ದುರಂತ ಸ್ನೇಹಿತರೆ. ಇದನ್ನು ನೋಡಿದ್ರೆ ದಲಿತರ ಬಗ್ಗೆ, ಈ ಬೌದ್ಧ ಧರ್ಮದ ಬಗ್ಗೆ ಪಾಲಿಕೆಗೆ ಎಷ್ಟೊಂದು ಅಸಡ್ಡೆ ಐತಿ ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದೇ ಮೂರ್ತಿ ಸಂಗೊಳ್ಳಿ ರಾಯಣ್ಣಂದಾಗಿದ್ದರೆ ಅಥವಾ ಕಿತ್ತೂರು ಚೆನ್ನಮ್ಮನದಾಗಿದ್ದರೆ
ಅಂಬೇಡ್ಕರ್ ಅವ್ರದ್ದಾಗಿದ್ದರೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ರೇನ ಅನ್ನೋಂಥ ಪ್ರಶ್ನೆ ಹೇಳ್ತಿದ್ದೆ. ಯಾಕಂದರೆ ವೋಟಿಂಗ್ ಪ್ಯಾಟ್ರನ್ ಅದ. ಶಿವಾಜಿ ಮೂರ್ತಿ ಆಗಿತ್ತಂದರೆ ಮರಾಠರು ನಾವು ಓಡಿಸ್ತಾರೋ, ಮರಾಠರು ನಮ್ಗೆ ಓಟ್ ಹಾಕ್ತಾರೋ, ಸಂಗೊಳ್ಳಿ ರಾಯಣ್ಣಗಿದ್ರೆ ಕುರುಬರು ಓಟ್ ಹಾಕ್ತಾರೋ, ಚೆನ್ನಮ್ಮ ಆದ್ರೆ ಲಿಂಗಾಯತರು ಓಟ್ ಹಾಕ್ತಾರೋ, ಅಂಬೇಡ್ಕರ್ ಆದ್ರೆ ದಲಿತರು ಓಟ್ ಹಾಕ್ತಾರೋ. ಬೌದ್ಧ ಧರ್ಮದ ಈ ಮೂರ್ತಿಯನ್ನು ಕುಂಡಿಸಿದ್ರೆ ಯಾರಿಗೆ ಲಾಭ? ರಾಜಕಾರಣಗಳಿಗೆ ಲಾಭ ಏನೂ ಇಲ್ಲ ಅನ್ನುವಂಥ ದೂರ್ತಿ ವಿಚಾರನೂ ರಾಜಕಾರಣಿಗಳಿಗಿತ್ತು ಏನೋ ಅನ್ನುವಂಥ ಸಂಶಯ ಈಗ ಕಾಡ್ತಾ ಇರುವಂಥದ್ದು ಸ್ನೇಹಿತರೆ. ಪಾಲಿಕೆ ಈ ಅಸಡ್ಡೆ ಬಗ್ಗೆ ಸಿಡಿದಿದ್ದಂಥ ದಲಿತ ಸಂಘರ್ಷ ಸಮಿತಿಯ ಭೀಮವಾದದ ಪದಾಧಿಕಾರಿಗಳು, ಸದಸ್ಯರು ಮತ್ತು ಅವರೆಲ್ಲ ಕೇಳಿ, ಸಮಾನ ಮನಸ್ಕರೆಲ್ಲ ಕೇಳಿ, ಕಳೆದ ಬುಧವಾರ ದಿವಸ ಕಿಲ್ಲಾದಲ್ಲಿರ್ತಕ್ಕಂಥ PWD ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದರು. ಈ ಸತ್ಯಾಗ್ರಹ ಯಾರ್ಯಾರಿದ್ರು ಅಂದ್ರೆ KSSನ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಕಲ್ಲಪ್ಪ ರಾಮಚಂದ್ರ ಅವರಿದ್ದರು, ವಿಭಾಗೀಯ ಸಂಚಾಲಕರಾಗಿರ್ತಕ್ಕಂಥ ರವಿ ಬಸ್ತವಾಡ್ಕರ್ ಇದ್ದರು, ಬೆಳಗಾವಿ ಜಿಲ್ಲಾಧ್ಯಕ್ಷರಾದಂಥ ಸಿದ್ದರಾಯಿ ಮೈತ್ರಿ ಇದ್ದರು, ತಾಲೂಕು ಅಧ್ಯಕ್ಷರಾದಂಥ ಉಮೇಶ್ ಕೋಲ್ಕಾರ್ ಅವರಿದ್ದರು, ಮತ್ತೊಬ್ಬ ತಾಲೂಕಾಧ್ಯಕ್ಷರಾದ ಮನೋ ಹಿತ್ತಲಮಣಿ, ಆಮೇಲೆ ಪರಶುರಾಮ್ ಕಾಂಬ್ಳೆ ಸೇರಿದಂತೆ ಹಲವಾರು ಜನ, ಕುರಂಗಿಯವರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಜೊತೆ ಹಲವಾರು ಜನ ಮುಖಂಡರು ಈ ಧರಣಿ ಸತ್ಯಾಗ್ರಹದೊಳಗೆ ಪಾಲ್ಗೊಂಡ ಈ ಧರಣಿನ ಭಾಳ ಸೀರಿಯಸ್ನಾಗಿ ಮಾಡ್ತಾ ಹೋದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಯಾವಾಗ DSSದವರು ಇಂಜಿನಿಯರ್ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಕೂಡ್ರು, ಆವಾಗ ಗತ್ಯಂತರ ಇಲ್ಲದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಕಾರ್ಯನಿರ್ವಾಹಕ ಅಭಿಯಂತರಾದಂಥ ಪ್ರವೀಣ್ ಹುಲ್ಜಿ ಅನ್ನೋಂಥವರು ಅವರು ಕೋಟೆಕೆರೆಯಲ್ಲಿ ಮಹಾನಗರ ಪಾಲಿಕೆಯವರು ಶ್ರೀ ಭಗವಾನ್ ಬುದ್ಧನ ಪ್ರತಿಮೆಯನ್ನು ಕೂಡಿಸ್ಲಿಕ್ಕೆ, ಸ್ಥಾಪಿಸಲಿಕ್ಕೆ, ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ ಇಲಾಖೆಯ ಅಭ್ಯಂತರ ಏನೂ ಇಲ್ಲ ಅಂತೇಳಿ NOC ಲೆಟ್ರನ್ನು ಕೊಟ್ಟರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಅಂದರೆ ಪಾಲಿಕೆಯವರು PWD ಹೆಸರು ಹೇಳಿಕೊಂಡ ಬುದ್ಧನ ಮೂರ್ತಿ ಕೂಡಿಸೋದನ್ನ ವಿನಾಕಾರಣ ಮುಂದೂಡುತ್ತಿದ್ದ ಕಾರಣವೊಂದು ಕಳೆದು ಹೋಯಿತು, ಅಂದರೆ ಜಾರಿ ಹೋಯಿತು ಇದರಿಂದ ಅಂತ ಹೇಳುವಂಥದ್ದು ಸ್ನೇಹಿತರೆ. ಆದರೆ ಒಂದು ವಿಷಯ ಅರ್ಥ ಆಗಲಿಲ್ಲ ನಮ್ಗೆ. ಕಳೆದ 10 ವರ್ಷಗಳ ಅವಧಿಯೊಳಗೆ ಹಿಂದೆ ಸ್ವತಃ ಮಂತ್ರಿಯಾಗಿದ್ದಂಥ ಸತೀಶ್ ಜಾರಕಿಹೊಳಿ ಅವರೇ ಕೆರೆಯಲ್ಲಿ ಬುದ್ಧನ ಮೂರ್ತಿ ಕೂಡಿಸ್ಬೇಕಂತ ಒಪ್ಪಿ ಮೀಟಿಂಗ್ ಟರಾವ್ ಕೂಡ ಪಾಸ್ ಮಾಡಿದ್ರೆ ಇಲ್ಲಿವರೆಗೆ ಯಾಕೆ ಕೂಡಿಸ್ಲಿಲ್ಲ ಅನ್ನುವಂಥ ಪ್ರಶ್ನೆ ಹೇಳ್ತೈತೆ. ಯಾರಾದ್ರೂ ಬೇರೆದವ್ರು ರಾಜಕಾರಣ ಬಂದಿದ್ರೇನ? ಕಳೆದ 10 ವರ್ಷಗಳಿಂದ ಬೆಳಗಾವಿನ ಆಳ್ತಾ ಇದ್ದಂಥವರು ಕೂಡ ಜಾರಕಿಹೊಳಿ ಕುಟುಂಬನ ಆಳ್ಕೆ ಮಾಡಿತ್ತು. ಸತೀಶ್ ಜಾರಕಿಹೊಳಿಯವರು ಹಿಂದಿನ ಅವಧಿಯೊಳಗೆ, ಅಂದರೆ ಸಿದ್ದರಾಮಯ್ಯನವ್ರ ಹಿಂದಿನ ಅವಧಿಯೊಳಗೆ ಸತೀಶ್ ಜಾರಕಿಹೊಳಿ ರಾಜೀನಾಮೆ ಕೊಡಲಿ, ರಮೇಶ್ ಜಾರಕಿಹೊಳಿ ಇದ್ದರು. ರಮೇಶ್ ಜಾರಕಿಹೊಳಿ ಇದ್ದಾಗ ಅವ್ರದ್ದೇ ಇತ್ತಲ್ಲ, ಅವರು ಈ ಬುದ್ಧನ ಸ್ಟ್ಯಾಚ್ಯೂ ಕೊಂಡು ವಿಷಯದಲ್ಲಿ ಯಾಕೆ ಆಸಕ್ತಿ ತಳಿಲಿಲ್ಲ. ಅದರ ನಂತರ BJP ಸರ್ಕಾರ ಬಂತು. BJP ಸರ್ಕಾರದಾಗೂ ಜಾರಕಿಹೊಳಿನ ಆಡಳಿತ ಇತ್ತು, ರಮೇಶ್ ಜಾರಕಿಹೊಳಿನ ಉಸ್ತುವಾರಿ ಸಚಿವರಿದ್ದರು. ಆನಂತರ ಅವರು ಸಚಿವ ಸ್ಥಾನ ಕಳ್ಕೊಂಡ ನಂತರ ಅವರು ಹೇಳಿದಂಥವ್ರನ್ನ ಇಲ್ಲಿ ಮಂತ್ರಿ ಆದರು. ಅವ್ರದ್ದು ನಡೀತಿತ್ತು. ಒಂದು ಹುಲ್ಲು ಕಡ್ಡಿ ಅಯ್ಯಾಡ್ರು ಕೂಡ ಇಲ್ಲಿ ಅವರ ಬೆಂಬಲ ಬೇಕಾಗಿತ್ತು, ಅವರು ಒಪ್ಪಿಗೆ ಬೇಕಾಗಿತ್ತು ಸ್ನೇಹಿತರೆ. ಜಾರಕಿಹೊಳಿ ಒಪ್ಪಿಗೆ ಇಲ್ಲದ ಒಬ್ಬ PSI ಮಟ್ಟದ ಅಧಿಕಾರಿ ಕೂಡ ಟ್ರಾನ್ಸ್ಫರ್ ಆಗ್ತಿರಲಿಲ್ಲ. ಅಷ್ಟೊಂದು ಹಿಡಿತದಲ್ಲಿ ಇಟ್ಟುಕೊಂಡಂಥ ಜಾರಕಿಹೊಳಿ ಕುಟುಂಬ ಈ ಬುದ್ಧನ ಪ್ರತಿಮೆಯನ್ನು ಕೋಟೆಕೆರೆಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಯಾಕೆ ಆಸಕ್ತಿ ವಹಿಸಲಿಲ್ಲ ಅನ್ನೋದೀಗ ನಿಗೂಢ ಅಂತ ಹೇಳುವಂಥದ್ದು ಸ್ನೇಹಿತರೆ. ಏನಿದು ಹೋರಾಟ? ಇವತ್ತು ನಾವು PWD ಇಲಾಖೆಗೆ ಹೋರಾಟ ಹಾಕೋ ಒಂದು ಕಾರಣ ಏನಂತಂದರೆ, ಮೊನ್ನೆ ದಿನ 13/1/2026 ನಾವು ಮಹಾನಗರ ಪಾಲಿಕೆ ಆಯುಕ್ತರ ಮುಂಭಾಗದಲ್ಲಿ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ವಿಷಯ ಏನಪ್ಪ ಅಂತಂದರೆ 2015-16ರಲ್ಲಿ ಭಗವಾನ್ ಬುದ್ಧರ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ, ಕೋಟೆಕೆರೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಮುಖಾಂತರ ಒಂದು ರೆಜುಲೇಷನ್ ಪಾಸ್ ಆಗಿರುತ್ತೆ. ಅದು ರೆಜುಲೇಷನಲ್ಲಿ ಏನಾಗಿರುತ್ತೆ ಅಂತಂದರೆ, ಮಹಾನಗರ ಪಾಲಿಕೆಯವರು ಕೋಟೆಕೆರೆಯಲ್ಲಿ ಭಗವಾನ್ ಬುದ್ಧದ ಮೂರ್ತಿಯನ್ನು ಕುಣಿಸೋ ಸಲುವಾಗಿ 1 ಕೋಟಿ ರೂಪಾಯಿಯನ್ನು ಅನುದಾನ ಮೀಸಲಿಟ್ಟಿರ್ತಾರೆ. ಹಾಗೆ ಮೊನ್ನೆ ನಾವು ಬರುವ 26ನೇ ತಾರೀಕು ಏನೋ ಒಂದು ಗಣರಾಜ್ಯೋತ್ಸವ ಇದೆ, 26ನೇ ತಾರೀಕು ಅವತ್ತು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ವು. ಆವಾಗ ಅವರು ಕೌನ್ಸ್ಲಿಂಗನ್ನು ಮುಗಿಸಿ ನಮಗೆ 4 ದಿನ ಟೈಮಿಂಗ್ ಕೊಟ್ಟಿದ್ದರು. ಟೈಮಿಂಗ್ ಕೊಟ್ಟ ತಕ್ಷಣ ನಮ್ಮನ್ನು ಕರೆಸಿ ಅವ್ರು ಮಾತಾಡಿದ ತಕ್ಷಣ ಅವ್ರು ನಮಗೆ ಹೇಳಿದ್ರು, ನಾವೆಲ್ಲ ಮಾಡೋಕ್ಕೆ ರೆಡಿ ಇದ್ದೀವಿ, ಬಟ್ ಅದು ಆಸ್ತಿ RTC ಉತ್ತಾರದಲ್ಲಿ PWD ಇಲಾಖೆ ಹೆಸರಿದೆ, ಅದಕ್ಕೆ ನಾವು ಮಾಡೋಕ್ಕಾಗಂಗಿಲ್ಲ ಅಂತ ಹೇಳಿದ ತಕ್ಷಣ ನಾವು ಇವತ್ತು PWD ಇಲಾಖೆಯಲ್ಲಿ ಬಂದು ಒಂದು ಉಗ್ರವಾದ ಹೋರಾಟವನ್ನು ಮಾಡಿದ್ವು. ಹೋರಾಟ ಎದಕ್ಕೆ ಮಾಡಿದ್ವು ಅಂತಂದರೆ, ಆಸ್ತಿ ನಿಮ್ಮದಿರೋದ್ರಿಂದ ಅವ್ರು ಯಾವುದೇ ಥರ ಕೆಲಸವನ್ನು ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇವ್ರ ಗಮನಕ್ಕೆ ತೊಗೊಂಡು ಬಂದಿವಿ. ಅದಕ್ಕೋಸ್ಕರ ಇವತ್ತು PWD ಇಲಾಖೆ ಅಧಿಕಾರಿಗಳು ನಮಗೆ ಒಂದು ಈ ಹೋರಾಟ ಮಾಡಿದ್ದ ಮುಖಾಂತರ ನಮಗೊಂದು ಹಿಂಬರವನ್ನು ಕೊಟ್ಟಿದ್ದಾರೆ. ಅವರು ಈ ಬುದ್ಧನ ಮೂರ್ತಿ ಪ್ರತಿಷ್ಠಾಪನೆ ಅದಕ್ಕೆ ನಮ್ಮದು ಯಾವುದೇ ಥರ ಅಡ್ಡಿ ಇಲ್ಲ, ನಾವು ಕಾರ್ಪೊರೇಷನ್ಗೆ ಒಂದು ಲೆಟ್ರ್ ಬರೆದು ಕೊಡ್ತೇವೆ, ಅವರೇ ಅದನ್ನು
ಕಾರ್ಪೊರೇಷನ್ ಅವರೇ ಅದನ್ನು ಮುಂದಿನ ಕಾರ್ಯ ಮಾಡಬೇಕಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ. ಸೊ ಈ ಹೋರಾಟದಿಂದ ನಮಗೆ ಒಂದು ಜಯದ ಫಲ ಸಿಕ್ಕಿದೆ ಅಂತೇಳಿ ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಇನ್ನು ಬೆಳಗಾವಿ ಮಹಾನಗರ ಜನರ ಬಹಳ ವರ್ಷದ ಬೇಡಿಕೆ, ಕೋಟೆಕೆರೆಯ ಮಧ್ಯಭಾಗದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಬೆಳಗಾವಿ ಜನರ ಬಹಳಷ್ಟು ವರ್ಷಗಳಿಂದ ಆಸೆ ಇತ್ತು. ಅದರಂತೆ 2016 ಹಾಗೂ 2017ರಲ್ಲಿ ಬೆಳಗಾವಿ ಉಸ್ತುವಾರಿ ಸಚಿವರಿದ್ದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಹಾಗೂ ಉತ್ತರ ಕ್ಷೇತ್ರದ MLA ಫಿರೋಜ್ ಶೇಟ್ ಅವರು, ಬೆಳಗಾವಿ ದಕ್ಷಿಣ ಕ್ಷೇತ್ರದ MLA ಆದಂಥ ಸಂಭಾಜ್ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕೌನ್ಸಿಲಿಂಗ್ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಕೋಟೆಕೆರೆ ಮಧ್ಯಭಾಗದಲ್ಲಿರುವಂಥ ಜಾಗದಲ್ಲಿ 100 ಅಡಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಇವರೆಲ್ಲರೂ ಸಮ್ಮುಖದಲ್ಲಿ ಟರಾವ್ ಹಾಕ್ತಾರೆ. ಆ ಟರಾವ್ ಆದ ನಂತರ ಅಲ್ಲಿಂದ ಇಲ್ಲಿವರೆಗೆ 10 ವರ್ಷ ಆದ್ರೂ ಯಾವುದೇ ಕೆಲಸ ಪ್ರಾರಂಭ ಮಾಡದೇ ಇದ್ದಾಗ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಇದರ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರುತ್ತದೆ. ಆದರೆ ಯಾವುದೇ ಕೆಲಸ ಪ್ರಾರಂಭ ಮಾಡದೇ ಇದ್ದಾಗ ಮೊನ್ನೆ 13ನೇ ತಾರೀಕು ಬೆಳಗಾವಿ ಕೌನ್ಸಿಲ್ ಸಭೆ ಇದ್ದಾಗ ಆ ಸಭೆಯಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಭೀಮವಾದ ಹೋರಾಟ ಮಾಡುವ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ಆಗ ಬೆಳಗಾವಿ ಮಹಾನಗರ ಪಾಲಿಕೆಯವರು ತುರ್ತಾಗಿ ಒಂದು ಸಭೆ ಕರೆದು ಆ ಸಭೆಯಲ್ಲಿ ಅವ್ರು ನಮಗೆ ಹೇಳ್ತಾರೆ, ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋಕ್ಕೆ ಎಲ್ಲ ಥರ ಸಿದ್ಧತೆ ಇದೆ, ನಮ್ಮ ಹತ್ರ ಅನುದಾನ ಸಲ್ಲಕ್ಕಿದೆ, ನಾವು ಮಾಡ್ತೀವಿ. ಆದರೆ ಆಸ್ತಿ ಬಂದು PWD ಇಲಾಖೆ ಆಸ್ತಿ ಇರುತ್ತದೆ, ಅದಕ್ಕೆ ಅವ್ರು ನಮಗೆ ಪರ್ಮಿಷನ್ ಕೊಡಬೇಕಂತ ಹೇಳ್ತಾರೆ. ಅದೇ PWD ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತೇಳಿ ನಾವು ಇವ್ರಿಗೆ ಬಂದು ಕೇಳಿದಾಗ PWD ಅವರೇ ಒಂದು ಮಾತು ಹೇಳ್ತಾರೆ, ಹೌದು ಅದು ಬ್ರಿಟಿಷ್ ಕಾಲದೇ ಇದ್ದಾಗ ಕೆರೆ ಎಲ್ಲ ನಮ್ಮ ಮಧ್ಯದಲ್ಲಿ ಬರ್ತಿದ್ವು, ಆದರೆ ಅದನ್ನು ಡೆವಲಪ್ಮೆಂಟ್ ಮಾಡಿದ್ದು ಮಹಾನಗರ ಪಾಲಿಕೆ, ಅದರ ನಿಜವಾದ ಮಾಲೀಕರು ಮಹಾನಗರ ಪಾಲಿಕೆಯವರು, ಅದನ್ನ ಅವ್ರು ಡೆವಲಪ್ ಮಾಡಲಿ ಅಂತ ನಮ್ಮದೇನೂ ಅಭ್ಯಂತರ ಇಲ್ಲ ಅಂತೇಳಿ ಪತ್ರ ಮುಖಾಂತರ ಅವರು ಬರೆದು ಕೊಟ್ಟಿದ್ದಾರೆ. ಇದನ್ನು ನಾವು ಮಹಾನಗರ ಪಾಲಿಕೆಯವ್ರಿಗೆ ಹೋಗಿ ಕೇಳ್ತೀವಿ. ಅದನ್ನು ಏನಾದರೂ ತಾವು 26ನೇ ತಾರೀಕು ಒಳಗಾಗಿ ಸರಿಪಡಿಸದೆ ಹೋದಲ್ಲೇ 26ನೇ ತಾರೀಕು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಬೆಳಗಾವಿ ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕ್ತೇವೆ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೇವೆ. ಅವರು ಧ್ವಜಾರೋಹಣ ಮಾಡೋಕ್ಕೆ ಕೊಡೋದಿಲ್ಲ. ಅದಕ್ಕೋಸ್ಕರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಬೆಳಗಾವಿ ಮಹಾನಗರ ಪಾಲಿಕೆ ಬರೋ 26 ಒಳಗಾಗಿ ನಮಗೆ ಇದಕ್ಕೆ ಕ್ಲಾರಿಟಿ ಮಾಡಿಕೊಡ್ಬೇಕಂತ ಕೇಳ್ತೇವೆ. ತಮ್ಮ ಹೆಸರು? ರವಿ ಬಸ್ತವಾಡ್ಕರ್, ಬೆಳಗಾವಿ ವಿಭಾಗೀಯ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ. ಆದರೆ ಮತ್ತು ಇದಕ್ಕೆ ವಿರೋಧ ಯಾರು ಮಾಡತ್ತಾರೇನ್ರಿ? ವಿರೋಧ ಯಾರೂ ಮಾಡ್ತಾ ಇಲ್ಲ. ಕೆಲವೊಂದು ಮೊನ್ನೆ ಸಣ್ಣ ಪುಟ್ಟ ಒಂದು ಸಂಘಟನೆಯವರು ಮಾಡ್ತಾಯಿದ್ರು, ಆದರೆ ಅವ್ರಿಗೆ ನಾವು ಸರ್ವಾಗಿ ಮನವರಿಕೆ ಮಾಡಿಕೊಟ್ಟಾಗ ಅವ್ರು ಯಾರ್ದೂ ವಿರೋಧಿಲ್ಲ. ಯಾಕೆ ಅಧಿಕಾರಿಗಳು ಇದನ್ನು ವಿರೋಧ ಮಾಡ್ತಾರೆ ನಮಗೂ ಗೊತ್ತಾಗ್ತಾ ಇಲ್ಲ. 10 ವರ್ಷ ಆತ ಯಾಕೆ ಮಾಡ್ತಾ ಇಲ್ಲ? ದುಡ್ಡು ಸಿಲ್ಲಕ್ಕಿದೆ, ಹೆಚ್ಚಿನ ದುಡ್ಡು ಕೊಡೋಕೆ ರೆಡಿಯೂ ಇದ್ದಾರೆ, ಆದರೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಅಂದರೆ ನಿಮ್ಮ ಹೋರಾಟ ಯಶಸ್ವಿ ಆಯಿತು? ಯಶಸ್ವಿ ಆಯಿತು. ಹೋರಾಟ ಬುದ್ಧನ ಮೂರ್ತಿ ನಿಲ್ಲುವವರೆಗೆ ನಿರಂತರ ಹೋರಾಟ ಇರುತ್ತದೆ. ಓಕೆ, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಕೇಳಿ ಮತ ರಾಜಕಾರಣ ಮಾಡೋದರಲ್ಲಿ ಸಿದ್ಧಹಸ್ತವಾಗಿರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಈ ಬುದ್ಧನಿಗಾಗಿ ಮರಾಠರದು, ಲಿಂಗಾಯತರು, ಕುರುಬರು ಮತಗಳನ್ನೇ ನಾವು ಯಾಕೆ ಕಳ್ಕೋಬೇಕು? ಬಹುಶಃ ಬುದ್ಧನಲ್ಲಿ ಕುಣಿಸಿ ನಮಗೇನು ಲಾಭ ಅದರಲ್ಲಿ? ದಲಿತರಿಗೆ ಕೇವಲ ಪೇಪರ್ಮೆಂಟ್ ಕೊಟ್ಕೋತಾ ಸಾಗ ಹಾಕಿದ್ರು ಅಂತ ಈಗ ಕೇಳಿ ಬರುವಂಥದ್ದು ಸ್ನೇಹಿತರೆ. ಬುದ್ಧ, ಬಸವ, ಅಂಬೇಡ್ಕರ್ ಅಂಥೇಳಿ ಸ್ಲೋಗನನ್ನು ಹೊಂದಿರತಕ್ಕಂಥ ಇವತ್ತಿನ ಬೆಳಗಾವಿ ಪಾಲಕ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಮಾನವ ಬಂಧುತ್ವ ವೇದಿಕೆ ನಿಂತಿರುವುದೇ ಬುದ್ಧ, ಬಸವ, ಅಂಬೇಡ್ಕರ್ ಅವರುಗಳ ಹೆಸರಿನ ಮೇಲೆ. ಅವರ ರಾಜಕಾರಣ ನಿಂತಿರುವುದೇ ಈ 3 ಮಹಾನ್ ವ್ಯಕ್ತಿಗಳ ಆಧಾರದ ಮೇಲೆ. ಈ 3 ಮಹಾನ್ ವ್ಯಕ್ತಿಗಳ ಆಧಾರದ ಮೇಲೆ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ದಲಿತರು ಬೇಕು, ಬುದ್ಧನೂ ಬೇಕು, ಅಂಬೇಡ್ಕರು ಬೇಕು, ಬಸವನೂ ಬೇಕು ಅಂತೇಳಿ ಹೇಳ್ಕೊತಾ ಅಹಿಂದ ಮತಗಳ ಸಂಘಟನೆ ಮಾಡ್ತಾ ಇರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಈ ಬುದ್ಧನ ಸ್ಟ್ಯಾಚ್ಯೂ ಕೂಡಿಸ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡಲಿಲ್ಲ ಅನ್ನೋದೇ ಇಲ್ಲಿಯ ಜ್ವಲಂತ ಸಮಸ್ಯೆ, ಜ್ವಲಂತ ನಿಗೂಢ ಸಮಸ್ಯೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ಜನ ಏನು ಕೇಳೋಕೆ ಇಷ್ಟಪಡ್ತಾರೆ ಅಂದ್ರೆ, 10 ವರ್ಷ ನೀವು ಅಧಿಕಾರದಾಗಿದ್ರಿ, 10 ವರ್ಷ ನೀವು ಪಾಸ್ ಮಾಡಿದ್ರಿ, ಅಧಿಕಾರನ ಟರಾವ್ ಪಾಸ್ ಮಾಡಿದ್ರಿ, 1 ಕೋಟಿ ರೂಪಾಯಿ ಇಟ್ಟಿದ್ರಿ, ಅದನ್ನು ನೀವು ಯಾಕೆ ಮಾಡಲಿಲ್ಲ? ಸ್ಟ್ಯಾಚ್ಯೂ ಕುಣ್ಸೋಕೆ ನೀವು ಪ್ರಯತ್ನ ಯಾಕೆ ಮಾಡಲಿಲ್ಲ? ಕಾಮಗಾರಿ ಯಾಕೆ ಆರಂಭ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಐತೆ. ಅದಕ್ಕೆ ಉತ್ತರ ಕೊಡುವ ಜವಾಬ್ದಾರಿ ಮಾತ್ರ ನಿಮ್ಮದೇ ಇರುವಂಥದ್ದು ಸಚಿವರೇ. ಸೊ ಆ ಹಿನ್ನೆಲೆಯಲ್ಲಿ
ಕೋಟೆಕೆರೆ ಮಧ್ಯ ದಲಿತರ ಆಶಯದಂತೆ ಬಹುಜನರ ಆಶಯದಂತೆ ಶ್ರೀ ಭಗವಾನ್ ಬುದ್ಧನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೋ ಅಥವಾ ಇವರ ಬುದ್ಧನ ಇಟ್ಕೊಂಡ್ರೆ ನಮಗೇನು ಓಟ್ ಬರ್ತೈತಿ, ಶಿವಾಜಿನ ಇಟ್ಕೊಂಡ್ರೆ ಮರಾಠರ ಓಟ್ ಬರ್ತಾವು, ಸಂಗೊಳ್ಳಿ ರಾಯಣ್ಣನ ಇಟ್ಟರೆ ಕುರುಬರು ಓಟ್ ಬರ್ತಾವು, ಆಮೇಲೆ ಚೆನ್ನಮ್ಮನ ಇಟ್ಟರೆ ಲಿಂಗಾಯತ ಓಟ್ ಬರ್ತಾವು, ಇವನು ಬುದ್ಧನ ಮಾಡ್ರೆ ನಮಗೇನು ಬರ್ತೈತಿ ಅಂತೇಳಿ ತಿಳ್ಕೊಂಡು ಇದನ್ನು ಮುಚ್ಚಿ ಹಾಕ್ತಾರೋ ಅಥವಾ ಸಾಗ ಹಾಕ್ತಾರೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ನೀವು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.